ಎರಡು ಯಶಸ್ಸು ನನಗೆ ಬಲ ತಂದಂತ ಆಗಿರೋದ್ರಿಂದ ಮೊದಲನೇದಿಂದ ಹೇಳ್ಕೊಂಬರ್ತಾ ಇದ್ದೆ. ನಾನು ಫೌಂಡೇಶನ್ ಸ್ಟಾರ್ಟ್ ಮಾಡೋದ್ರಿಂದ ನಾನು ಒಂದು ಉದ್ಯೋಗ ಮೇಳ ಶಿವಮೊಗ್ಗ ನಗರದಲ್ಲಿ ಯುವ ಜನತೆಗೆ ಯುವತಿಯರಿಗೆ ಒಂದು ಉದ್ಯೋಗ ಕಲ್ಪಿಸಬೇಕು ಅನ್ನೋ ಒಂದು ಆಸೆ, ಮಹದಾಸೆ ನನ್ನ ಫೌಂಡೇಶನ್ ಸ್ಟಾರ್ಟ್ ಮಾಡಿದಾಗಿಂದ ಇತ್ತು. ಅದಕ್ಕೆ ಯಾವಾಗ ನಾವು ಮಾಡಬೇಕು ಅನ್ನೋದಕ್ಕೋಸ್ಕರ ಅದಕ್ಕೊಂದು ಟೈಟಲ್ ಇಟ್ವಿ. ನಾವು ಹೆಂಗೆ ನಾವು ರನ್ ಮಲೆನಾಡು ಅಂತ ಇಟ್ವೋ ಅದು ಮ್ಯಾರಥಾನ್ ಆಗಿಟ್ಟು, ಅದೇ ರೀತಿ ಇದನ್ನು ನಾವು ಮಲೆನಾಡು ಮೆಗಾ ಜಾಬಥಾನ್ ಅಂತ ಇಟ್ವಿ. ಸೊ ಜಾಬಥಾನ್ ಅಂತ ಹೇಳಿದ್ರೆ ಮತ್ತೆ ಕೆಲಸಕ್ಕೆ ನಮಗೆ ಅದೇ ರೀತಿ ಸೀರೀಸ್ ಆಗಿ ಜನ ಬಂದು ಅದನ್ನು ನಾವು ಯಶಸ್ವಿಯಾಗಿ ಅವರಿಗೆ ಕೆಲಸ ಕೊಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಜಾಬಥಾನ್ ಅಂತ ಹೇಳಿ ಒಂದು ಟೈಟಲ್ನ ಫೈನಲ್ ಮಾಡಿದ್ವಿ. ಈ ಒಂದು ದೊಡ್ಡ ಬೃಹತ್ ಉದ್ಯೋಗ ಮೇಳವನ್ನು ನಡೆಸೋದಕ್ಕೆ ನನಗೆ ಸಹಕಾರ ನೀಡಿದ್ದು ಮೊದಲನೇದಾಗಿ ನಮ್ಮ ರಾಜೇಶ್ ರವರು. ಇವರು ಮಾಚೇನಹಳ್ಳಿಯಲ್ಲಿ ಇಂಡಸ್ಟ್ರಿಯಲಿಸ್ಟು, ಅದೇ ರೀತಿ ಮಾಚೇನಹಳ್ಳಿ ಇಂಡಸ್ಟ್ರಿ ಅಸೋಸಿಯೇಷನ್ನ ಕಾರ್ಯದರ್ಶಿಗಳಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಆತ್ಮೀಯ ಗೆಳೆಯ ರಾಜೇಶು ಅವರಿಂದ ನಮಗೆ ಕುಮಾರು, ಅದೇ ರೀತಿ ನಮ್ಮ ಕಟ್ಟಿಮನಿ ಅವರು, ಅದೇ ರೀತಿ ನಾನೆಲ್ಲ ಆತ್ಮೀಯ ಸ್ನೇಹಿತರು ಇವತ್ತು ಏನೇನು ಒಂದೊಂದು ಕ್ಷೇತ್ರದಲ್ಲಿ ಅವರದೇ ಆದಂಥ ಕೊಡುಗೆಯನ್ನು ನೀಡ್ಕೊಂಡು ಬರ್ತಾ ಇದ್ದಾರೆ. ಯಾರು ಕೂಡ ಅವರೊಬ್ಬರಿಗೆ ಏನು ವೈಯಕ್ತಿಕವಾಗಿ ಅವ್ರಿಗೆ ಸೀಮಿತವಾಗಿಲ್ಲ. ಅವ್ರು ಯಾರು ಕೂಡ ತನ್ನಿಂದ ಆದ ಒಂದು ಅಲ್ಪ ಸೇವೆಯನ್ನು ಜನಕ್ಕೆ ಮಾಡಬೇಕು. ಅದು ಇವತ್ತೆಲ್ಲರಲ್ಲೂ ಬರಲ್ಲ. ಶಿವಮೊಗ್ಗದಲ್ಲಿ ಸಾವಿರಾರು ಜನ ಉದ್ಯಮಿಗಳಿದ್ದಾರೆ. ಆದರೆ ಇಲ್ಲಿ ಕೂತಿರುವಂಥ 20-30 ಜನ ಉದ್ಯಮಿಗಳು ನಾನು ಬರೀ ಮಾನವನಾಗಿ ಬರೀ ಹುಟ್ಟಿ ಹಂಗೆ ಹೋಗಬಾರ್ದು, ನನ್ನಿಂದನೂ ಒಂದು ಅಳಿಲು ಸೇವೆ ಅನ್ನೋದು ಇರಬೇಕು ಅನ್ನೋದಕ್ಕೋಸ್ಕರ ಇವರೆಲ್ಲರೂ ಕೂಡ ತಮ್ಮದೇ ಆದ ಕ್ಷೇತ್ರದಲ್ಲಿ ಒಂದು ಸೇವೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ನನಗೆ ಶಕ್ತಿ ತುಂಬಿ ಅವರೆಲ್ಲರೂ ಬಂದಿರೋದು ಇವತ್ತು ನಾನು ಮೊದಲನೇದಾಗಿ ಅವರೆಲ್ಲರಿಗೂ ಕೂಡ ಚಿರಋಣಿಯಾಗಿರೋಕ್ಕೆ ನಾನು ಮೊದಲನೇದಾಗಿ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ಇನ್ನೊಂದು ಏನಂತ ಹೇಳಿದ್ರೆ, ಇವತ್ತು ಉದ್ಯೋಗ ಮೇಳ ಎಲ್ಲ ಕಡೆ ಮಾಡ್ತಾ ಇದೆ ಬೇರೆ ಬೇರೆ ಊರಲ್ಲಿ. ಬಟ್ ನಾವು ಶಿವಮೊಗ್ಗ ನಗರದಲ್ಲಿ ಗೌರ್ಮೆಂಟ್ ವತಿಯಿಂದ ನಡೀತಾ ಇತ್ತು. ಆದರೆ ನಾವು ನಮ್ಮ ಫೌಂಡೇಶನ್ ವತಿಯಿಂದ ಆದಷ್ಟು ಭಾಳ ಸಂಖ್ಯೆಯಲ್ಲಿ ಸರಿಸುಮಾರು 2,500-3,000 ಯುವತಿಯರಿಗೆ ನಾವು ಉದ್ಯೋಗ ಕೊಡಬೇಕು ಅನ್ನೋ ಒಂದು ಮಹದಾಸೆ. ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿನ ನಾವು ಈ 2-3 ತಿಂಗಳು ಆಲ್ಮೋಸ್ಟ್ ನಾವು ಇದಕ್ಕೆ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿದ್ದೀವಿ. ಯಾಕಂದರೆ ನಮಗೆ 100-150 ಕಂಪ್ನಿಗಳು ಬರಬೇಕಾಗಿದೆ ಇದಕ್ಕೆ. ಯಾಕಂದರೆ ನಮಗೆ 3,000 ಜನಕ್ಕೆ ತೊಗೊಬೇಕು ಅಂತೇಳಿ ಒಂದೊಂದು ಕಂಪ್ನಿಲಿ ನಮಗೆ 20 ಜನ 30 ಜನ ಅಷ್ಟು ರೆಕ್ರೂಟ್ಮೆಂಟ್ ಆಗಬೇಕು. ಆ ರೆಕ್ರೂಟ್ಮೆಂಟ್ ಆಗೋದಕ್ಕೋಸ್ಕರ ನಾವು ಲಾಸ್ಟಿಗೆ ಅನೌನ್ಸ್ ಮಾಡಿದ್ರೆ ಹುಡುಗರು ರೆಡಿ ಆಗಲ್ಲ, ಪ್ರಿಪ್ರೇಷನ್ ಬೇಕು. ನಾವು ಉದ್ಯೋಗ ಮಾಡೋದೊಂದು ರೀತಿ ಆದರೆ ಅದಕ್ಕೆ ನಾಳೆ ನಾವು ಮಾಡ್ತೀವಿ ಒಂದು ವಾರ ಮುಂಚೆ ಅನೌನ್ಸ್ ಮಾಡಿದ್ರೆ ಹುಡುಗರು ಪ್ರಿಪ್ರೇಷನ್ ಇರಲ್ಲ. ವಿತೌಟ್ ಪ್ರಿಪ್ರೇಷನ್ ಅವ್ರು ಬಂದರೆ ಯಾವುದೇ ರೀತಿಯಾದಂಥ ಅನುಕೂಲ ಆಗಲ್ಲ ವಿದ್ಯಾರ್ಥಿಗಳಿಗೆ. ಸೊ ಅನುಕೂಲ ಆಗಬೇಕು ಅನ್ನೋದಕ್ಕೋಸ್ಕರ ನಾವು 1 ತಿಂಗಳು ಮುಂಚೆ ಡೇಟ್ ಅನೌನ್ಸ್ ಮಾಡ್ತಾ ಇದ್ದೀವಿ. ಸೆಪ್ಟೆಂಬರ್ 19 ಶನಿವಾರ ನಮ್ಮ NES ಗ್ರೌಂಡ್ನಲ್ಲೇ ಇದನ್ನು ನಾವು, ಯಾಕಂದರೆ ನಮಗೆ 120-130 ಕಂಪ್ನಿ ಬರೋದಕ್ಕೋಸ್ಕರ ನಮಗೆ 100 ಕೊಠಡಿಗಳು ಬೇಕು. ಆ ಒಂದೊಂದು ರೂಮಲ್ಲಿ ಇಂಟರ್ವ್ಯೂ ನಡೀತಾ ಹೋಗಬೇಕು. ಆ ಇಂಟರ್ವ್ಯೂ ನಡೆದ್ರೆ ಸುಮ್ಮನೆ ನಮಗೆ ಬಂದವರಿಗೆಲ್ಲ ಕರ್ಕೊಳಕ್ಕಾಗಲ್ಲ. ಆ ಸ್ಕಿಲ್ಸ್ ಇರಬೇಕು. ಯಾವುದೇ ಒಂದು ಇಂಟರ್ವ್ಯೂ ಯಾರೋ ಒಬ್ಬ ಕೆಲಸ ಕೊಡಬೇಕು ಅಂತ ಹೇಳಿದ್ರೆ ಒಬ್ಬ ಮನುಷ್ಯಂಗೆ ಅವನಲ್ಲಿರೋ ಸ್ಕಿಲ್ಸನ್ನು ನೋಡಿ ಮಾತ್ರ ಅವರು ಕೆಲಸ ಕೊಡೋಕೆ ಅವಕಾಶ ಆಗುತ್ತೆ. ಅದಕ್ಕೋಸ್ಕರ ನಮಗೆ 100 ರೂಮ್ಗಳನ್ನು ಕೊಡೋದಕ್ಕೆ ನಮ್ಮ NES ಸಮೂಹ ಸಂಸ್ಥೆ ಇವತ್ತು, ಅದೇ ರೀತಿ ನಮ್ಮ JNC ನಮ್ಮ ಪ್ರಾಂಶುಪಾಲರಾದಂಥ ನಮ್ಮ ವಿಜಯ್ ಕುಮಾರ್ ಸಾಹೇಬರು ಅವರಿಬ್ಬರು ಕೂಡ, ನಮ್ಮ ಸೆಕ್ರೆಟರಿ ನಾಗರಾಜ್ ಸಾಹೇಬರು ಇಬ್ಬರು ಒಪ್ಕೊಂಡಿರೋದಕ್ಕೋಸ್ಕರ ನಮಗೆ ಇಲ್ಲಿ NES ಆವರಣ ನಮಗೆ ಕೊಟ್ಟಿದ್ದಾರೆ. ಅಲ್ಲಿ ನಾವು ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅಲ್ಲೇ ನಾವು ಇದನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಸರಿಸುಮಾರು 3,000ಕ್ಕೂ ಹೆಚ್ಚು ಯುವತಿಯರಿಗೆ ನಾವು ಉದ್ಯೋಗ ಕಲ್ಪಿಸಬೇಕು ಅಂತ ಹೇಳಿದ್ರೆ ಅವ್ರು ಎಷ್ಟು ಇವರೊಂದು ನಮಗೆ ಬೇರೆ ಕಡೆ ಎಲ್ಲ ಸಕ್ಸಸ್ ಮಾಡ್ಕೊಂಡು ಬಂದಿದ್ದಾರೆ. ಕುಣಿಗಲ್ಲಿ ರಂಗನಾಥ್ ಸಾಹೇಬ್ರದ್ದು, ಅದೇ ರೀತಿ ಮೈಸೂರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರದೆಲ್ಲ ಇವರು ಉದ್ಯೋಗ ಮೇಳ ಮಾಡ್ಕೊಂಡು ಬಂದಿರೋರು. ಅಂತ ಸಕ್ಸಸ್ ಆಗಿರುವಂಥ ಒಂದು ಟೀಮನ್ನೇ ನಾವು ಇವತ್ತು ಕರ್ಕೊಂಡ್ಬಂದಿದ್ದೀವಿ. ಇಲ್ಲಿ ಅವ್ರೇನಂತ ಹೇಳ್ತಾ ಇದ್ದಾರೆ ಅಂದರೆ, ಅವ್ರು ಎಷ್ಟು ಜನ ಬರ್ತಾರೋ ಅವರು 5,000 ಜನ ಬಂದರೆ 2,500 ಜನ ಕೊಡಿಸ್ತೀವಿ, 6,000 ಜನ ಬಂದರೆ 3,000 ಜನ ಕೊಡಿಸ್ತೀವಿ. ಎಷ್ಟು ಜನ ನಾವು ಉದ್ಯೋಗ ಇವತ್ತು ಯಾರ್ಯಾರಿಗೆ ಕಂಪ್ನಿಗಳಿಗೆ ರಿಕ್ವೈರ್ಮೆಂಟ್ ಇದೆ, ಇವತ್ತು ಆ ಕಂಪ್ನಿಗಳು ರಿಕ್ವೈರ್ಮೆಂಟ್ ಇರೋದನ್ನ ಫುಲ್ಫಿಲ್ ಮಾಡೋದಕ್ಕೆ ಕ್ಯಾಂಡಿಡೇಟ್ಸ್ಗಳು ಇವತ್ತು ಸ್ವಲ್ಪ ಹಿಂದೇಟ್ ಆಗ್ತಾ ಇದ್ದಾರೆ. ನಮ್ಮ ಕಾಲೇಜಲ್ಲೂ ನಾವು ನೋಡ್ತಾ ಇದ್ದೀವಿ, ನಾವು ಕಟ್ಟಿಮನಿ ಸರ್ ಭಾಳ ಪ್ಲೇಸ್ಮೆಂಟ್ ಅಲ್ಲಿಗೆ ಮಾಡಿಸೋದಕ್ಕೋಸ್ಕರ ಭಾರಿ ಹೋರಾಟ ಮಾಡ್ತಿದ್ದಾರೆ. ಅವರು ಕೂಡ ಆ ಹುಡುಗರಿಗೆ ನಾವು ಎಷ್ಟು ಕಂಪ್ನಿ ಕರೆಸಿದ್ರು ಕೂಡ ಅವರಲ್ಲಿರೋ ಸ್ಕಿಲ್ಸ್ ಡೆವಲಪ್ಮೆಂಟ್ ಅಷ್ಟು ಬೇಕಾಗಿರೋ ಕಂಪ್ನಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅದು ತಲುಪ್ತಾ ಇಲ್ಲ. ಅದಕ್ಕೋಸ್ಕರ ಈ 1 ತಿಂಗಳು ಕಾಲಾವಕಾಶ ನಾವು ಉದ್ಯೋಗ ಆಕಾಂಕ್ಷಿಗಳಿಗೆ ಕೊಡ್ತಾ ಇದ್ದೀವಿ. ಅವರು ರೆಡಿ ಆಗಲಿ ಅಂತೇಳಿ, ರೆಡಿ ಆದರೆ ಮಾತ್ರ ಒಂದು ಉದ್ಯೋಗಕ್ಕೆ ಒಂದು ಅವಕಾಶ ಸಿಗತ್ತೆ ಅಂತ ಹೇಳ್ತಾ, ಇವ್ರಿಗೆ ಹುಡುಗರು ನಮಗೆ ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ. ಈಗ ಬೆಂಗಳೂರು, ಮೈಸೂರು, ಹುಬ್ಳಿ, ಧಾರವಾಡ ಅಂತ ಕಡೆ ಎಲ್ಲ ನಮ್ಮ ಶಿವಮೊಗ್ಗ ನಗರದ ಹುಡುಗರು ಅಲ್ಲಿಗೆ ಹೋಗಿ ಉದ್ಯೋಗ ಹುಡುಕ್ತಾ ಇದ್ದಾರೆ. ಅಲ್ಲಿ ಯಾವ ಕಂಪ್ನಿಗೆ ಹೋಗ್ಬೇಕು ಅವರಿಗೆ ಪಾಪ. ಬೆಂಗಳೂರು ಹೋಗ್ಬಿಟ್ರೆ ಅದೊಂಥರ ಸಮುದ್ರ ಇದ್ದಂಗೆ. ಅಲ್ಲಿ ಲಕ್ಷಾಂತರ ಹುಡುಗರು ಇದ್ದಾರೆ. ಅಲ್ಲಿ ನಮಗೆ ತಮಿಳ್ನಾಡು, ಚೆನ್ನೈ, ಆ ಕಡೆ ಆಂಧ್ರದಿಂದ, ಎಲ್ಲ ಕಡೆಯಿಂದ, ಬಾಂಬೆಯಿಂದ ಎಲ್ಲ ಕಡೆ ಅಲ್ಲಿಗೆ ಬಂದ್ಬಿಡ್ತಾರೆ. ಅಲ್ಲಿ ಕಾಂಪಿಟೇಟ್ ಮಾಡೋದು ಭಾರಿ ಕಷ್ಟ. ಅಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳ ಮಧ್ಯೆ ಕಾಂಪಿಟೇಷನ್ ಮಾಡೋ ಬದಲು ಇಲ್ಲಿ ನಮ್ಮಲ್ಲೇ ಸಾವಿರಾರು ಜನ ಹುಡುಗರು
ಬರೀ ನಮ್ಮ ಶಿವಮೊಗ್ಗ ಜಿಲ್ಲೆಯವರು ಬಂದ್ರೆ ಅವ್ರು ಸಾವಿರಾರು ಜನ ಮಧ್ಯೆ ಹೋರಾಟ ಮಾಡೋದು ಈಸಿ ಆಗುತ್ತೋ ಅಥವಾ ಲಕ್ಷಾಂತರ ಜನ ಮಧ್ಯೆ ಹೋರಾಟ ಮಾಡೋದು ಈಸಿ ಆಗುತ್ತೋ ಅಂತ ನಾವು ಯೋಚನೆ ಮಾಡಿ ಶಿವಮೊಗ್ಗ ಜಿಲ್ಲೆಯ ಯುವಕ ಯುವತಿಯರಿಗೆ ನಾವು ಇಲ್ಲಿಗೇನೆ ಯಾವ ಸೆಲೆಕ್ಷನ್ ಮಾಡ್ತಿದ್ವಿ. ನಾವು ಎಲ್ಲಿಂದ ಅಂದ್ರೆ 10ನೇ ಕ್ಲಾಸ್ ಓದಿರೋರಿಗೂ ಕೊಡಿಸ್ತಾ ಇದೀವಿ, PUC ಓದೋರಿಗೂ ಮಾಡ್ತಾ ಇದೀವಿ, ಡಿಪ್ಲೊಮೊ, ITI, ಅದೇ ರೀತಿ BE, BCom, BA, BSc, ಅದೇ ಬಿ ಫಾರ್ಮಾ, ಡಿ ಫಾರ್ಮಾ, MBA, ಇದರ ಎಲ್ಲಾ ರೀತಿಯ ಏನು ಇವತ್ತು ITI ಓದೋರು ಇವತ್ತು ಮಾಚೇನಹಳ್ಳಿಯಲ್ಲಿ ನಮ್ಮ ರಾಜೇಶ್ ಅವರು ಹೇಳ್ತಾ ಇದ್ರು, ಮಾಚೇನಹಳ್ಳಿಯಲ್ಲಿ ಇವತ್ತು ಎಷ್ಟೊಂದು ರಿಕ್ವೈರ್ಮೆಂಟ್ ಇದೆ. ಮೆಕ್ಯಾನಿಕಲ್ ಓದೋರಿಗಾಗಲಿ, ಸಿವಿಲ್ ಓದೋರಿಗಾಗಲಿ, ಡಿಪ್ಲೊಮಾ ಮಾಡೋರಿಗಾಗಲಿ, ITI ಓದೋರಿಗಾಗಲಿ, ಆದ್ರೂ ಹೋಗ್ತಾ ಇಲ್ಲ ಹುಡುಗರು. ಇವತ್ತು ನಮ್ಮ ಯುವ ಪೀಳಿಗೆ ಯಾವುದೋ ಒಂದು 6 ತಿಂಗಳು ಜಾಬ್ ಹುಡುಕ್ತಾರೆ, ಆಗಿಲ್ಲ ಅಂದಾಗ ಸುಮ್ಮನೆ ಯಾರೋ ಒಂದು ದುಶ್ಚಟದ ಕಡೆ ಹೋಗ್ತಾ ಇದಾರೆ. ಅದು ಬೇಡ. ವಾಪಸ್ ಅವರು ಕುಟುಂಬಗಳಿಗೆ ನಾವೇನು ಉದ್ಯೋಗ ಕೊಡಿಸ್ತೀವೋ ಒಬ್ರಿಗೂ ನಾವು ಉದ್ಯೋಗ ಕೊಡಿಸ್ಕೊಂಡ್ರೆ ಅವರು 4 ಜನ ಕುಟುಂಬವನ್ನು ಅವರು ಸಂಭಾಳಿಸ್ಬೋದು. ಅಂತ ಒಂದು ಶಕ್ತಿ ಆ ಯುವಕರಲ್ಲಿ ಬರಬೇಕು, ಯುವತಿಯರಲ್ಲಿ ಬರಬೇಕು. ಇವತ್ತು ಹುಡುಗ ಹುಡುಗಿ ಅನ್ನೋ ಯುವಕ ಯುವತಿ ಅಂತ ಯಾವುದೇ ಒಂದು ಡಿಫ್ರೆನ್ಸಿಯೇಷನ್ ಇಲ್ಲ. ಇವತ್ತು ಎಲ್ಲರೂ ಕೂಡ ಇವತ್ತು ಸಮಪಾಲ್ವೆಯಾಗಿ ಎಲ್ಲರೂ ಕೂಡ ಎಲ್ಲಾ ಕ್ಷೇತ್ರದಲ್ಲೂ ಮುನ್ನುಗ್ತಾ ಇದ್ದಾರೆ. ಅದಕ್ಕೆ ಇದರಲ್ಲಿ ನಾವು ವಯೋಮಿತಿಯನ್ನು ನಾವು 18 45 ವರ್ಷ ತನಕ ಮಾಡ್ತಾ ಇದೀವಿ. ನಾವು ಯಾವುದೋ ಒಂದು ಜಾಬ್ ಬಿಟ್ಟಿರ್ತಾರೆ, ಮತ್ತಿನ್ನೊಂದು ಜಾಬ್ ಹುಡ್ಕೋದಕ್ಕೋಸ್ಕರ ಅವ್ರು ಎಲ್ಲೋ ಮತ್ತೆ ಓಡಾಡೋದು ಬೇಡ. ನಮಗೆ ಬ್ಯಾಂಕಿಂಗ್ ಸೆಕ್ಟರ್ಗೋಸ್ಕರ ಇಲ್ಲಿ ಆದಿತ್ಯ ಗ್ರೂಪ್ಸ್ನವರು ವರುಣ್ ಅವರು ಬಂದಿದ್ದಾರೆ. ಅವರು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ತಗೊಬೇಕು ಅಂತ ಅವರೊಂದು ಬ್ಯಾಂಕಿಂಗ್ ಟೀಮ್ ರೆಡಿ ಮಾಡ್ತಾ ಇದ್ದಾರೆ. ಇವರು ನಮಗೆ IT ಸೆಕ್ಟರ್ಗೆ ರೆಡಿ ಮಾಡೋಕ್ಕೆ ನಮ್ಮ ಕಟ್ಟಿಮನಿ ಸಾಹೇಬರು ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಮಾಚೇನಹಳ್ಳಿ ಇಂಡಸ್ಟ್ರಿದು ಜವಾಬ್ದಾರಿ ರಾಜೇಶ್ ಅವರು ತಗೊಂಡಿದ್ದಾರೆ. ಬೆಂಗಳೂರಲ್ಲಿರೋ ಜವಾಬ್ದಾರಿನ ನಮ್ಮ ಇವರು ಕುಮಾರ್ ಅವರು ತಗೊಂಡಿದ್ದಾರೆ. ಈ ರೀತಿ ಎಲ್ಲಾ ಕಡೆಯಲ್ಲೂ ಕೂಡ ಯಾವ್ಯಾವ ರೀತಿಗೆ ನಮಗೆ ಕಂಪ್ನಿಗಳು ನಾವು ಕರೆಸಿ ಅವ್ರನ್ನ ನಮ್ಮ ಆದಷ್ಟು ಈಗ ನಾವೇನು ಕರೆಸ್ತಾ ಇದೀವಿ ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಲಿಬರಲ್ ಆಗಿರುತ್ತೆ. ಅಲ್ಲಿ ಹೋದಾಗ ಅವರಿಗೆ ಕಾಂಪಿಟೇಷನ್ ಜಾಸ್ತಿ ಇದ್ದಾಗ ಮತ್ತೆ ಅಲ್ಲಿರೋ ಯುವಕ ಯುವತಿಯರು ಜಾಸ್ತಿ ಜನ ಇರೋದ್ರಿಂದ ನಮ್ಮವರಿಗೆ ಅಷ್ಟು ಪ್ರಿಫರೆನ್ಸ್ ಸಿಗಲ್ಲ. ನಮ್ಮ ಶಿವಮೊಗ್ಗ ಜನತೆಗೆ ಪ್ರಿಫರೆನ್ಸ್ ಸಿಗಬೇಕು ಅನ್ನೋದಕ್ಕೋಸ್ಕರ ನಾವು ನಮ್ಮ ಫಸ್ಟ್ ಪ್ರಿಫರೆನ್ಸ್ ಶಿವಮೊಗ್ಗ ಜನತೆಗೇನೆ. ನಮ್ಮ ಶಿವಮೊಗ್ಗ ಜನತೆ ಪ್ರಿಫರೆನ್ಸ್ ಕೊಟ್ಟು ಅವ್ರನ್ನ ನಾವು ಒಳ ಕಳಿಸ್ಬೇಕು, ಅವರಿಗೆ ಉದ್ಯೋಗ ಅವಕಾಶ ಕೊಡಬೇಕು ಅನ್ನೋ ಒಂದು ಮೂಲ ಕಾರಣದಿಂದ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಈಗ ನಾವು ನೋಡ್ತಾ ಇದೀವಿ ಹುಡುಗರು ಈಗ ಗೌರ್ಮೆಂಟ್ ಇಂದ ಇವಾಗ ನಡೀತಾ ಇದೆ ಒಂದು ನೋ ಡ್ರಗ್ಸ್ ಅಂತ ಹೇಳಿ. ಈಗ ಸುಮ್ಮನೆ ನಮ್ಮ ಯುವಕರು ಮಾದಕ ವಸ್ತುಗಳ ಕಡೆ ವ್ಯಸನಿಗಳಾಗೋದು ಬೇಡ ಅವ್ರಿಗೆ. ಯಾಕಂದ್ರೆ ಕೆಲಸ ಸಿಕ್ಕಿಲ್ಲ ಅಂದ್ರೆ ಒಬ್ಬ ಲಾಸ್ಟಿಗೆ ಒಬ್ಬ ಮೆಂಟಲಿ ಸ್ಟ್ರೆಸ್ ಆಗಿ ಲಾಸ್ಟಿಗೆ ಅವನು ನನಗೇನು ಸಿಗ್ತಾ ಇಲ್ಲ ಅಂತ ಕುಗ್ಬಿಡ್ತಾನೆ. ಒಬ್ಬ ಮನುಷ್ಯ ಕುಗ್ಗಿದಾಗ ಯಾರೋ ಒಬ್ಬ ಅಲ್ಲಿ ಇರ್ತಾನೆ, ಅವನನ್ನ ಸೆಳೆದು ಬಿಡ್ತಾನೆ ಅವನು. ಅಂತ ಒಂದು ಅವಕಾಶ ಆಗ್ಬಾರ್ದು. ನಮ್ಮ ಕೈಲಾದಂತ ಒಂದು ಶತಪ್ರಯತ್ನ ಮಾಡಿ ನಮ್ಮ ಹುಡುಗರು ನಮ್ಮ ಕಣ್ಮುಂದೆ ಚೆನ್ನಾಗಿರ್ಬೇಕು, ಅವರು ಕೂಡ ಅವ್ರ ಮನೆಯಲ್ಲಿ ಒಂದು ಸ್ವಾವಲಂಬಿಯಾಗಿ ಅವರು ಕೂಡ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಈ ಒಂದು ಜಾಬತಾನ್ನ ಆಯೋಜನೆ ಮಾಡ್ತಾ ಇದೀವಿ. ಅವರ ಕುಟುಂಬದ ಬದುಕು ಬದಲಾಗತ್ತೆ ಅನ್ನೋ ಒಂದು ಮೇಜರ್ ನಾವು ಒಂದು ಕಾನ್ಸೆಪ್ಟ್ ಮೇಲೆ ಮಾಡ್ತಾ ಇದೀವಿ. ಉದ್ಯೋಗ ಒಂದು ಕೇವಲ ಸಂಬಳವಲ್ಲ, ಅದು ಯುವಕನ ಆತ್ಮವಿಶ್ವಾಸಕ್ಕೆ ಸಿಗುವ ಮೊದಲ ಸಿಹಿ ಅನ್ನೋ ಒಂದು ನಮ್ಮ ಒಂದು ಧ್ಯೇಯದ ಮೇಲೆ ಈ ಒಂದು ಜಾಬತಾನ್ನ ನಾವು ಸೆಪ್ಟೆಂಬರ್ 19ಕ್ಕೆ ಆಯೋಜನೆ ಮಾಡೋಕ್ಕೆ ನಾವು ಇದನ್ನ ಎಲ್ಲರೂ ಕೂಡ ತಯಾರಿ ಮಾಡ್ಕೊತಾ ಇದೀವಿ. ಇದಕ್ಕೆ ತಾವೆಲ್ಲರೂ ಕೂಡ ಬಹಳ ಪ್ರಚಾರ ಕೊಟ್ಟು ನಾವು ಕೂಡ ಪ್ರಚಾರ ಕೊಡ್ತೀವಿ. ಆದ್ರೆ ನಿಮ್ಮ ಮೂಲಕ ತಲುಪೋದು ಮನೆ ಮನೆಗೂ ನೀವುಗಳೇ ತಲುಪ್ಸಕ್ಕೆ ಬಹಳ ನಮಗೆ ಅನುಕೂಲ ಮಾಡ್ಕೊಡ್ತೀರಾ. ನೀವೆಲ್ಲರೂ ಕೂಡ ತಲುಪಿಸಿ ಇವಕ್ಕೆ ಆದಷ್ಟು ಜಾಸ್ತಿ ಎಷ್ಟು ರಿಜಿಸ್ಟ್ರೇಷನ್ ಆಗ್ತಾರೋ ನಮಗೆ ಅಷ್ಟು ಅನುಕೂಲ ಆಗುತ್ತೆ. ರಿಜಿಸ್ಟ್ರೇಷನ್ ಕೂಡ ಇನ್ನೊಂದು ವಾರದಲ್ಲಿ ನಾವು ವೆಬ್ಸೈಟ್ ಕೂಡ ಲಾಂಚ್ ಮಾಡ್ತಾ ಇದೀವಿ. ವೆಬ್ಸೈಟ್ ಅಲ್ಲಿ ಪೂರ್ಣ ಅವ್ರದ್ದು ಮಾಹಿತಿ ಕೊಟ್ಟು ಯಾವ ತರ ಅವ್ರಿಗೆ ಬೇಕು, ಯಾವ ಕಂಪ್ನಿ ಸೆಲೆಕ್ಷನ್ ಲಿಸ್ಟ್ ಕೂಡ ನಾವು ಅನೌನ್ಸ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ನಮಗೆ 120 ಕಂಪ್ನಿ ನಾವು ಆಲ್ರೆಡಿ ಮಾತಾಡಿದೀವಿ, ಅವ್ರದ್ದು ಕೂಡ ನಾವು ಅನೌನ್ಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ವೀಕ್ ಅಲ್ಲಿ ನಾವು ಲಾಂಚ್ ಮಾಡಿದ್ಮೇಲೆ ಅಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅವರು QR ಕೋಡ್ ಹಾಕಿ ಮತ್ತೆ ವೆಬ್ಸೈಟ್ಗೆ ಹೋದ್ರೆ ಅವರು ಯಾವ ಡಿಗ್ರಿ, ಅವ್ರಿಗೆ ಯಾವ ಕಂಪ್ನಿ ಬೇಕು, ನಾವು ಕಂಪ್ನಿ ಲಿಸ್ಟ್ ಒಳಗೆ ಇರುತ್ತೆ, ಯಾವ ಕಂಪ್ನಿಗೆ ಅವ್ನು ಟ್ರೈ ಮಾಡ್ತೀನಿ, ಅದ್ರ ಮೇಲೆ ಅವ್ನು ಪ್ರಿಪರೇಷನ್ ಏನಾಗ್ಬೋದು ಅದಷ್ಟು ಕೂಡ ನಾವು ಈಗ ನೆಕ್ಸ್ಟ್ ವೀಕಲ್ಲಿ ಅನೌನ್ಸ್ ಮಾಡ್ತಾ ಇದೀವಿ. ಇದ್ರ ಸಂಪೂರ್ಣ ಮತ್ತೇನಾದ್ರು ನಮಗೆ ಈ ಕಂಪ್ನಿಗಳ ಮಾಹಿತಿಯನ್ನು ನಮ್ಮ